ಮೊದಲಿಗೆ ಒಂದು ಬಾಣಲೆಯಲ್ಲಿ ನೀರಿಟ್ಕೊಂಡು ಅದು ಕಾದಿದೆ. ಇವಾಗ ನೂಡಲ್ಸನ್ನು ಹಾಕ್ತಾಯಿದ್ದೀವಿ. ನೀರು ಚೆನ್ನಾಗಿ ಕುದ್ದಿರಬೇಕು, ಆವಾಗ ಈ ನೂಡಲ್ಸು ತುಂಬ ಸಾಫ್ಟಾಗಿ ಬೆಂದಿಡುತ್ತೆ. ಸೊ ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ ಮ್ಯಾಗಿ ಹೆಂಗೆ ನೀಟಾಗಿ ಬೆಂದಿದೆ. ಇದೇ ಥರ ಬೇಯಬೇಕು ನೋಡಿ. ಇವಾಗ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ, ಯಾಕಂದರೆ ಅದು ಇನ್ನೂ ಸ್ವಲ್ಪ ಬೇಯಬೇಕು, ಸಾಫ್ಟ್ ಆಗಬೇಕು. ಅಲ್ಲಿ ಗಂಟ ನಾವು ಕೈ ಬಿಡ್ದಂಗೆ ನಿಧಾನಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಈ ಥರ ನೋಡಿ, ಇವಾಗ ನೀಟಾಗಿ ಬೆಂದಿದೆ. ಒಂದೇ ಒಂದು ಎತ್ಕೊಂಡು ಈ ಥರ ಚೆಕ್ ಮಾಡಿ ನೋಡಬೇಕು. ಅದು ಕಟ್ಟಾದಾಗ ಗ್ಯಾಸ್ನ ಆಫ್ ಮಾಡಿ ನೀವು ಇದನ್ನು ಬೇರೆ ಇದಕ್ಕೆ ಸರ್ವ್ ಮಾಡ್ಕೋಬೇಕು ನೋಡಿ. ಇದಕ್ಕೆ ಈ ತೂತು ಬಾಣಲೆಗೆ ಹಾಕೊಬೇಕು, ನೀರೆಲ್ಲ ಹೋಗುತ್ತೆ, ನೂಡಲ್ಸ್ ಮಾತ್ರ ಇಲ್ಲೇ ಇರುತ್ತೆ. ನೀಟಾಗಿ ಸರ್ವ್ ಮಾಡ್ಕೋಬೇಕು. ಅದೇ ಬಾಣಲೆಗೆ ಗ್ಯಾಸ್ ಹಚ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಈ ಎಣ್ಣೆ ಸ್ವಲ್ಪ ಚಿಟಪಟ ಅಂದಾದ್ಮೇಲೆ ನೋಡಿ, ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ದಿದೆ. ಅದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ನೀಟಾಗಿ ಚಿಟಪಟ ಅನ್ನಬೇಕು. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಇವಾಗ ಉದ್ದುದಕ್ಕೆ ಹೆಚ್ಚಿರುವಂತೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಐ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕರಿಬೇವು, 2 ಕಡ್ಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.